ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ 3 ಇಯರ್ 5 ಇಯರ್ LLB ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಪ್ರತಿಯೊಬ್ಬರು ಯಾರೆಲ್ಲ LLB ಮಾಡ್ತಾ ಇದ್ದೀರಾ ಅವ್ರಿಗೆ ಯಾವ ರೀತಿ ರಿಸಲ್ಟ್ ನೋಡೋದು, ನೀವು ಯಾವ ರೀತಿ KSLU ರಿಸಲ್ಟ್ನ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಗೈಸ್. ಕೊನೆವರೆಗೂ ವಾಚ್ ಮಾಡಿ. ಸೊ ಪ್ರತಿಯೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ LLB ರಿಲೇಟೆಡ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ಬನ್ನಿ ಈಗ ನಾವು ಚೆಕ್ ಮಾಡೋಣ. ನೀವು ರಿಸಲ್ಟ್ ದಿನ ಏನು ಮಾಡಬೇಕಾಗುತ್ತೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪೇ ಯೂಸ್ ಮಾಡಿ ರಿಸಲ್ಟ್ನ ನೋಡಿ ಗೈಸ್. ಸೊ ಬೇಗನೆ ಸರ್ವರ್ ಕನೆಕ್ಟ್ ಆಗೋವಂಥದ್ದು. ಸೊ ನೀವು ಇಲ್ಲಿ KSLU ರಿಸಲ್ಟ್ ಅಂತ ಫಸ್ಟು ಸರ್ಚ್ ಮಾಡಬೇಕಾಗುತ್ತೆ ಗೈಸ್. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಬರುತ್ತೆ ನೋಡಿ. ಈ ಒಂದು ವೆಬ್ಸೈಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಇಲ್ಲಿ ನೀವು ನೋಡಿಲಿ ed/it-in ಅಂತ ಇದೆ ನೋಡಿ. KSLU.education.it.in ಅಂತ ಬರುತ್ತೆ. ಆ ಒಂದು ರಿಸಲ್ಟ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಇದು ಆಲ್ರೆಡಿ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿರೋದು. ಸೊ ನಾನು ಮುಂಚೆನೇ ಮಾಡ್ತಾ ಇರೋದ್ರಿಂದ ಈ ರೀತಿ ಕಾಣ್ತಾ ಇದೆ. ಬಟ್ ನಿಮಗೆ ರಿಸಲ್ಟ್ ಫಸ್ಟ್ ಟೈಮ್ ಬರೆದಿದ್ದಾಗ ರಿಸಲ್ಟ್ ಔಟ್ ಆಗೋದು ಪ್ರಾವಿಷನಲ್ ರಿಸಲ್ಟ್ ಫಾರ್ ಆಫ್ ಜನವರಿ 2026 ಎಕ್ಸಾಮಿನೇಷನ್ ಅಂತ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಅದು ಈಗ ಇನ್ನೇನು ಮಾರ್ಚ್ 20th ಒಳಗಡೆ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಮಾಹಿತಿ ಪ್ರಕಾರ. ಸೊ ನಾವು ಕಾದು ವೆಯ್ಟ್ ಮಾಡೋಣ. ನೀವು ಈ ಒಂದು ವೆಬ್ಸೈಟ್ ಬಂದಿದ ತಕ್ಷಣ ನಿಮ್ಮದು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ, 3 ಇಯರ್ LLBನ 5 ಇಯರ್ BA LLBನ, ಈ ಒಂದು ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. LLM ಮಾಡ್ತಾ ಇದ್ದೀರಾ, ಸೊ 3 ಇಯರ್ LLB ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ 3 ಇಯರ್ LLB ಮಾಡ್ಕೋಬೇಕಾದ್ರೆ ನೀವು ಸೆಲೆಕ್ಟ್ ಸೆಮಿಸ್ಟರ್ ಅಂತ ಬರುತ್ತೆ ಗೈಸ್. ಸೊ ಈಗ ಯಾರೆಲ್ಲ 2024 ಜಾಯ್ನ್ ಆಗಿದ್ದೀರೋ ಅವ್ರಿಗೆ 100 ಮಾರ್ಕ್ಸ್ ಪ್ಯಾಟ್ರನ್ ಇದೆ. ಸೊ ಅದು ಬಿಟ್ಟು ಇನ್ನೆಲ್ಲ 80-20 ಪ್ಯಾಟ್ರನ್ಸು 5 ಇಯರ್ LLB ಅವ್ರಿಗೆ ಇದೆಯಲ್ಲ. ಸೊ ಅವರೆಲ್ಲ ನೀವು ಇಲ್ಲಿ ಫಸ್ಟ್ ಸೆಮ್ಮು ಮತ್ತು ಥರ್ಡ್ ಸೆಮ್ ಅವರು ಈಗ ರಿಸಲ್ಟ್ ಅನೌನ್ಸ್ ಆಗೋದಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಮದು ಸೆಕೆಂಡ್ ಸೆಮ್ಮೇ ಆಗಿರ್ಬೋದು, ಫೋರ್ತ್ ಸೆಮ್ಮೇ ಆಗಿರ್ಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಎಷ್ಟು ಮಾರ್ಕ್ಸಿಗೆ ಬರ್ದಿದ್ದೀರಾ, ಪ್ಯಾಟ್ರನ್ ಯಾವುದು ಅಂತ, 100 ಪ್ಯಾಟ್ರನ್ನ ಅಥವಾ 80-20 ಪ್ಯಾಟ್ರನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ನೋಡಿರಿ, ನಾನೀಗ ಸೆಕೆಂಡ್ ಸೆಮ್ಮಿಂದು ನಿಮ್ಮದು ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಸೊ ಇಲ್ಲಿ ಸೆಮಿಸ್ಟರ್ ಹಾಕಾದ್ಮೇಲೆ ಫಸ್ಟು ಕೋರ್ಸ್ ಹಾಕಿದ್ದೀರಾ, ಸೆಮಿಸ್ಟರ್ ಹಾಕಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರು ಕೂಡ ನಿಮಗೆ ಹಾಕಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಗೈಸ್. ಸೊ ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಬಂದಿದ್ದ ಕೂಡಲೇ ನೀವಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಕೆಳಗಡೆ ಗ್ರೀನ್ ಕಲರ್ ಬಟನ್ ಗೆಟ್ ರಿಸಲ್ಟ್ ಅಂತ ಹೊಡೆದ್ರೆ ಸೊ ನಿಮಗೆ ಈ ರೀತಿ ರಿಸಲ್ಟ್ ಕಾಣುತ್ತೆ ಗಾಯ್ಸ್. ಸೊ ಇಲ್ಲಿ ನಿಮಗೆ ಭವಿಷ್ಯ ಗೊತ್ತಾಗುತ್ತೆ, ನೀವು ಪಾಸ್ ಆಗಿದ್ದೀರಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಈ ರೀತಿ ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್. ಸೊ ಇಲ್ಲಿ ಬಂದು ಕೆಳಗಡೆ ನೀವು ಪ್ರಿಂಟ್ ಅಂತ ಕೊಟ್ಟಾಗ ನಿಮಗೆ ಈ ಒಂದು PDF-ನ ಪ್ರಿಂಟ್ ಮಾಡೋದಕ್ಕೆ ಬರುತ್ತೆ. ಅಥವಾ ನೀವು ಸ್ಕ್ರೀನ್ಶಾಟ್ ತಗೊಂಡು ಸಾಕು, ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿರ್ತೀರಲ್ಲ, ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಮಾರ್ಕ್ಸ್ನ ಶೇರ್ ಮಾಡಿ ಗೈಸ್. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಗೈಸ್. ಉಪಯುಕ್ತ ಆಗಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ ಗೈಸ್. ನಾನು ಆಲ್ರೆಡಿ ವೆಬ್ಸೈಟ್ ಲಿಂಕ್ನ ಹಾಕಿದ್ದೀನಿ, ರಿಸಲ್ಟ್ ವೆಬ್ಸೈಟ್ ಲಿಂಕ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಗೈಸ್. ಸೊ ಈ ರೀತಿ ಚೆಕ್ ಮಾಡೋದು ಯಾವ ರೀತಿ KSLU ಸ್ಟೂಡೆಂಟ್ಸು ಯಾರೆಲ್ಲ LLB ಸ್ಟೂಡೆಂಟ್ಸ್ ಇದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್ಗೆ ಅಥವಾ ಕಾಲೇಜ್ ಗ್ರೂಪ್ಸ್ಗೆ ದಯವಿಟ್ಟು ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಮಾತ್ರ ಶೇರ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.